सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ आदरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये द्वितीये पादे एकादश सूत्रात्मकेऽस्मिन् पंचमे उभयलिङ्गाधिकरणे तस्मिन् उपनिबद्धम् एकादशं सूत्रम् अन्तिमं सूत्रं विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकविंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तदवशिष्टभाष्यभागं च भाष्यभागमपि अन्तिमं भागं भाष्यभागः अपि अन्तिमो भागः इदम् अन्तिमं भाष्यभागं यथाचार्यानुग्रहम् इदानीं विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ उद्यद्भानुसहस्रगर्वहरणप्राशस्य युग्वस्त्रधृत संख्याहीनशमादिसद्गुणगणैरत्यादरात् सेवित श्रीमत्पद्मपदामरेशकरधात्र्याद्यैर्विनेयैर्युत श्रीमच्छङ्करदेशिकेन्द्रचरणालम्बं प्रयच्छासु मे। ॐ ॐ उद्यद्भानुसहस्रगर्वहरणप्राशस्य युग्वस्त्रधृत अत्यादरात् सेविता श्रीमत्पद्मपदामरेशकरधात्र्याद्यैर्विनेयैर्युत श्रीमच्छङ्करदेशिकेन्द्रचरणालम्बं प्रयच्छासु मे। श्रीमच्छङ्करदेशिकेन्द्रचरणालम्बं प्रयच्छासु मे। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये द्वितीये पादे पंचमम् उभयलिङ्गाधिकरणम्। ॐ न स्थानतोऽपि परस्योभयलिङ्गं सर्वत्र हि ॐ न भेदादिशतेन्न प्रत्येकमतद्वचनात्
ಓಂ ಅಪಿ ಚೈವ ಮೇಕೆ ಓಂ ಅರೂಪಮದೇವ ಹಿ ತತ್ಪ್ರಧಾನತ್ವಾತ್ ಓಂ ಪ್ರಕಾಶವಚ್ಚ ವೈಯರ್ಥ್ಯಾತ್ ಓಂ ಆಹತ ತನ್ಮಾತ್ರಂ ಓಂ ದರ್ಶಯತಿ ಚಾಥೋ ಅಪಿ ಸ್ಮರ್ಯತೆ ಓಂ ಅತ ಏವ ಚೋಪಮಾ ಸೂರ್ಯಕಾದಿವತ್ ಓಂ ಅಂಬೋದಗ್ರಹಣಾತ್ತು ನ ತಥಾ ತ್ವಂ ಓಂ ವೃದ್ಧಿಕ್ರಾಸಭಾಕ್ತವಂತರ್ಭಾವಾದುಭಯ ಸಾಮಂಜಸ್ಯಾದೇವಂ ಓಂ ದರ್ಶನಾಚ್ಚ ಇಮಾನಿ ತಾನಿ ಏಕಾದಶ ಸೂತ್ರಾಣಿ ಅಸ್ಮಿನ್ ಉಭಯಲಿಂಗಾಧಿಕರಣೆ ಉಪರಿ ಬದ್ಧಾನಿ ಆಚಾರ್ಯೇಣ ಪಾದರಾಯಣೇನ ಭಗವತ ಇದಾನಿ ಪ್ರಕೃತಂ ಸೂತ್ರಂ ದ್ವಿವಾರಂ ಪಠಿತ್ವಾ ಅವಶಿಷ್ಟ ಭಾಷ್ಯಭಾಗಂ ಅಂತಿಮಂ ಭಾಷ್ಯಭಾಗಂ ವಿಚಾರಯಾಮಃ. ಓಂ ದರ್ಶನಾಚ್ಚ ಓಂ ದರ್ಶನಾಚ್ಚ ಚ ಶ್ರುತೌ ದರ್ಶನಾತ್ ನಿರ್ವಿಕಲ್ಪಕೈಕಲಿಂಗಮೇವ ಬ್ರಹ್ಮ ನ ಉಭಯಲಿಂಗಂ ವಿಪರೀತಲಿಂಗಂ ಚ ಇತಿ ಸಿದ್ಧಂ ಭವತಿ. ಬ್ರಹ್ಮ ಕೇವಲಂ ನಿರ್ವಿಕಲ್ಪಕೈಕಲಿಂಗಂ ನ ತು ವಿಪರೀತಲಿಂಗಂ इति सिद्धं भवति इति दृष्टम्. इदानीम् ಅವಶಿಷ್ಟಭಾಷ್ಯಭಾಗಂ ಪಶ್ಯಾಮಃ. ಇಲ್ಲಿ ಏನ್ ಹೇಳಿದ್ರು, ಹೇಗೆ ನೋಡಿದರೂ ಕೂಡ ನಿರ್ವಿಶೇಷವನ್ನು ಹೇಳತಕ್ಕಂತಹ ಶ್ರುತಿಗೂ ಮತ್ತು ಸವಿಶೇಷವನ್ನು ಹೇಳತಕ್ಕಂತಹ ಶ್ರುತಿಗೂ ಕೂಡ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ. ಎರಡೂ ಕೂಡ ಬೇರೆ ಬೇರೆ ವಾಕ್ಯಗಳೇ. ಒಂದು ಪಕ್ಷ ಈ ಒಂದು ನಿರ್ವಿಶೇಷ ಲಿಂಗವನ್ನೂ ಕೂಡ ನಾವು ನಿಯೋಗ ಅಂತ ಒಪ್ಪಿದರೂ ಕೂಡ ಏನದು ಒಂದು ನಿಯೋಗವನ್ನು ಹೇಳ್ತಾ ಇದೆ. ಒಂದು ನಿಯೋಗ ಅಷ್ಟೇ, ಎರಡನ್ನೂ ಅಲ್ಲ. ಸವಿಶೇಷ ನಿರ್ವಿಶೇಷ ಎರಡೂ ಅಲ್ಲ, ಒಂದನ್ನು ಹೇಳ್ತಾ ಇದೆ. ಅದ್ಯಾವುದು? ನಿರ್ವಿಶೇಷ ಲಿಂಗ, ನಿರ್ವಿಕಲ್ಪ ಕೈಕಲಿಂಗಂ ಬ್ರಹ್ಮ ಅಂತಕ್ಕಂಥದ್ದು ಹೇಳಿದ್ರು. ಯಾತಕ್ಕೆ ಅಂತಕ್ಕಂಥದ್ದು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು. ಯಾಕೆ ಅಂತಂದ್ರೆ ಇದು ಈ ಒಂದು ಏತಾನಿ ವಾಕ್ಯಾನಿ ಅವಗತಿ ನಿಷ್ಠಾನಿ ಅಂತ ಹೇಳಿದ್ರು. ಅಂದ್ರೆ ಏನು ಅವಗತಿ ನಿಷ್ಠಾನಿ ಅಂತಂದ್ರೆ ಕೇವಲ ಅರಿವಿನಲ್ಲಿ ನೆಲೆ ನಿಂತಿರತಕ್ಕಂಥದ್ದು ಅಂತ ಅಷ್ಟೆ. ನಿನ್ನೆ ನಮ್ಮ ಇವ್ರು ಪ್ರಶ್ನೆ ಮಾಡಿದ್ರು, ಏನು ಅವಗತಿ ಪರ್ಯಂತ ಮಾಡ್ತಾರೆ. ಅವಗತಿ ಪರ್ಯಂತ ಅಂದ್ರೆ ಕೇವಲ ಅರಿವಿನಲ್ಲಿ ಕೊನೆಗಾಣತಕ್ಕಂಥದ್ದು, ಅರಿವಿನಲ್ಲೇ ನೆಲೆ ನಿಂತಿರತಕ್ಕಂಥದ್ದು. ಮತ್ತೆ ಅರಿವಾದ ಮೇಲೆ ನೆಲೆ ನಿಂತಿರತಕ್ಕಂಥದ್ದು ಅಂತ ಯಾತಕ್ಕೆ ಹೇಳಿದ್ದು? ಅರಿವಾದ ಮೇಲೆ ಮತ್ತೇನನ್ನು ಮಾಡಬೇಕಾದ ಮತ್ತೆ ಯಾವುದೂ ಕೂಡ ಉಳಿಯುವುದಿಲ್ಲ. ಅಲ್ಲಿಗೆ ಕೊನೆ ಅದು. ಅರಿವು ಅಂತ ಆಗೋಯ್ತು, ಅರಿವು ಜ್ಞಾನ ಆಯಿತು, ಅದು ಮನಸ್ಸಿಗೆ ಬಂತು. ಅದೇನು ಅನುಭವ ಪರ್ಯಂತವಾಗಿ ಮನಸ್ಸಿಗೆ ಬಂತು. ಅನುಭವ ಪರ್ಯಂತವಾಗಿ ಆ ಜ್ಞಾನವು ನಮ್ಮ ಮನಸ್ಸಿಗೆ ತಟ್ಟಿದ ಮೇಲೆ ಏನಾಯಿತು? ತಿರುಗಿ ಇನ್ನೇನೋ ಅವಶೇಷ ಉಳಿದಿದೆ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಇದು ಏನು ಅಂತಂದ್ರೆ ನೋಡಿ, ಪ್ರತಿಯೊಂದು ಕೂಡ ಲೋಕದಲ್ಲಿ ಒಂದು ಅರಿವಿನಲ್ಲಿ ಕೊನೆಗಾಣಿತು, ಅರಿವಿನಲ್ಲಿ ಕೊನೆಗೊಂಡಿತು, ಒಂದು ಜ್ಞಾನವಾಯಿತು. ಆದರೆ ಅಲ್ಲಿ ನಿಷ್ಠೆ ಅಂತ ಅನ್ನೋದು ಇಲ್ಲ. ಇಲ್ಲಿ ಅರಿವಿನಲ್ಲಿ ಕೊನೆಗೊಂಡಿದ್ದರೂ ಕೂಡ ನಿಷ್ಠೆ ಅಂತಕ್ಕಂಥದ್ದು ಇಲ್ಲ. ಯಾತಕ್ಕೆ? ಅದರ ಪ್ರಯೋಜನವನ್ನ ಪಡೆಯುವುದಕ್ಕೆ ನಿಷ್ಠೆ ಅಂತಕ್ಕಂಥದ್ದಿಲ್ಲ ಅಷ್ಟೆ. ಅದಕ್ಕೆ ಯಾವುದಕ್ಕೆ? ಬೇರೆ ಎಲ್ಲ ಲೌಕಿಕ ಜ್ಞಾನಗಳಿಗೂ ಕೂಡ ಎಷ್ಟೋ ಉದಾಹರಣೆ ಹಿಂದೆ ಹೇಳಿದೆ. ಹೌದು ತಾನೆ? ಒಬ್ಬ
ಪಾಕಶಾಸ್ತ್ರ ಪ್ರವೀಣ, ಬೇಕಾದಷ್ಟು ಪಾಕಶಾಸ್ತ್ರ ಗ್ರಂಥವನ್ನು ಓದ್ದ, ಡಾಕ್ಟರೇಟ್ ಮಾಡಿದ ಫುಡ್ ಟೆಕ್ನಾಲಜಿನಲ್ಲಿ. ಮತ್ತೆ ಅವನು ಎಲ್ಲವನ್ನೂ ತಿಳ್ಕೊಂಡ, ಹೇಗೆ ಮಾಡಬೇಕು, ಏನ್ ಮಾಡಬೇಕು ಎಲ್ಲವನ್ನೂ ತಿಳ್ಕೊಂಡು ಜ್ಞಾನವಾಯಿತು. ಆದರೆ ಏನಾಯ್ತು, ಅದರಲ್ಲಿ ಅವನಿಗೆ ನಿಷ್ಠೆ ಅಂತಕ್ಕಂಥದ್ದು ಆಗಲಿಲ್ಲ. ಯಾತಕ್ಕೆ? ಯಾವ ಪ್ರಯೋಜನವೂ ಆಗಲಿಲ್ಲ. ಮತ್ತೇನು ಮಾಡಬೇಕು? ಆ ಏನು ಜ್ಞಾನವಾಗಿತ್ತು ಅವನಿಗೆ, ಅದನ್ನ ಅವನು ಕಾರ್ಯದಲ್ಲಿ ವಿನಿಯೋಗಿಸಬೇಕು. ಹೌದು ತಾನೆ? ಯಾವುದೇ ಜ್ಞಾನ ತಗೊಳ್ಳಿ, ಸಾಕ್ಷಾತ್ MA PhD MSc PhD ಮಾಡ್ದ, ಏನೋ ಮಾಡ್ದ, ಇಂಜಿನಿಯರಿಂಗ್ ಮಾಡ್ದ, ಮೆಡಿಕಲ್ ಮಾಡ್ದ, ಏನಾದ್ರು ಅದನ್ನು ವಿನಿಯೋಗ ಮಾಡಿದಾಗಲೇ ಅದು ಕೊನೆ. ಅದ್ರಲ್ಲೂ ಕೊನೆ ಅಂತಕ್ಕಂಥದ್ದು ಇಲ್ಲ. ಏನೋ ಒಂದ್ರಲ್ಲಿ ಮಾಡಿ ಇನ್ನೊಂದು ಬೇಕಾದಷ್ಟು ಇರುತ್ತೆ. ಹೀಗೆ ಇದು ನಿಷ್ಠೆ. ನಿಷ್ಠೆ ಅಂತಕ್ಕಂಥದ್ದು ಇರೋದಿಲ್ಲ. ಯಾಕೆ? ಇನ್ನೂ ಮಾಡಬೇಕಾದ ಅವಶೇಷ ಉಳಿದುಕೊಂಡಿರುತ್ತದೆ. ಏನು? ಕಾರ್ಯನೋ ಇಲ್ಲ ಇನ್ನೇನು ವಿನಿಯೋಗ ಉಳ್ಕೊಂಡಿರುತ್ತೆ. ಆದರೆ ಇಲ್ಲಿ ಏನಾಗಿದೆ, ಜ್ಞಾನ, ಈ ಜ್ಞಾನ ಭಾಗದಲ್ಲಿ, ಈ ಪರಮಾರ್ಥ ಜ್ಞಾನದಲ್ಲಿ, ಪರಮಾತ್ಮ ಜ್ಞಾನದಲ್ಲಿ, ಸೌಮ್ಯ ಜ್ಞಾನದಲ್ಲಿ, ಯಥಾವತ್ತಾದ ಆತ್ಮಜ್ಞಾನದಲ್ಲಿ ಏನಾಗಿದೆ? ಆಯಿತು, ಅದರ ಸ್ವರೂಪ ಎಲ್ಲ ಗೊತ್ತಾಯಿತು, ಚೆನ್ನಾಗಿ ಜ್ಞಾನವಾಯಿತು. ಮತ್ತೆ ಅನುಭವಕ್ಕೆ ಬಂದು ಬಿಟ್ಟಿತ್ತು, ಅದರ ಅನುಭವ ಪರ್ಯಂತವಾಗಿ ಜ್ಞಾನವಾಯಿತು ಅಂದ ಮೇಲೆ ಅಲ್ಲಿಗೆ ಇದು ನಿಷ್ಠೆ ನಿಂತು ಬಿಡ್ತು, ಪ್ರಯೋಜನವಾಗೋಯ್ತು. ಬೇರೆ ಇನ್ನೆಲ್ಲೂ ಕೂಡ ಅದನ್ನ ವಿನಿಯೋಗ ಮಾಡಬೇಕಾದಿಲ್ಲ, ಕಾರ್ಯಗತಗೊಳಿಸಬೇಕಾದಿಲ್ಲ, ಏದನ್ನು ಮಾಡಬೇಕಾದಿಲ್ಲ. ಅಲ್ಲಿಗೆ ನಿಷ್ಠೆ. ಅದಕ್ಕೋಸ್ಕರ ಅವಗತಿ ನಿಷ್ಠಾನ್ಯೇವ ಬ್ರಹ್ಮವಾಕ್ಯಾನಿ. ಬ್ರಹ್ಮವಾಕ್ಯಾನಿ ಅವಗತಿ ನಿಷ್ಠಾನ್ಯ. ಅವಗತಿಯಲ್ಲಿ ಕೊನೆಗೊಂಡು ಬಿಡ್ತು ಅಷ್ಟೇನೆ, ಬೇರೆ ಎಲ್ಲೂ ಇಲ್ಲ. ಇದು ಅವಗತಿ ನಿಷ್ಠ ಅಂತಂದ್ರೆ ಅರ್ಥ. ಇದು ಈ ಮುಂಡಕ ಭಾಷ್ಯದಲ್ಲಿ ಹೊಸದಾದ ಒಂದು ವಿಚಾರವನ್ನು ಹೇಳ್ತಾರೆ ಭಗವತ್ಪಾದರು. ಮುಂಡಕ ಭಾಷ್ಯದಲ್ಲಿ ಏನ್ ಹೇಳ್ತಾರೆ, ಇದನ್ನು ಹಿಂದೆ ಬೇಕಾದ್ರೆ ಹೇಳಿದ್ದೇನೆ ಅಂತ ಕಾಣುತ್ತೆ. ಯಥಾ ವಿಧಿ ವಿಷಯೇ ಕರ್ತ್ರಾದ್ಯನೇಕ ಕಾರಕೋಪಸಂಹಾರ ದ್ವಾರೇಣ ವಾಕ್ಯಾರ್ಥ ಜ್ಞಾನ ಕಾಲಾದನ್ಯತ್ರ ಅನುಷ್ಠೇಯ ಅರ್ಥ ಅಸ್ತಿ ಅಗ್ನಿಹೋತ್ರಾದಿ ಲಕ್ಷಣ ನ ತಥಾ ಇಹ ಪರವಿದ್ಯಾ ವಿಷಯೇ. ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವ ತು ಪರ್ಯವಸಿತೋ ಭವತಿ. ಕೇವಲ ಶಬ್ದ ಪ್ರಕಾಶಿತಾರ್ಥ ಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತ ಭಾವಾತ್. ಏನು ವಾಕ್ಯ ಇದು? ಅವಗತಿ ನಿಷ್ಠೆ ಅಂತಂದ್ರೆ ಏನು? ಯಥಾ ವಿಧಿ ವಿಷಯ, ಎಲ್ಲ ವಿಧಿಕಾಂಡದಲ್ಲಿಯೂ ಕೂಡ ಏನು ಮಾಡಬೇಕು, ಏನೆನ್ನ ಮಾಡಬೇಕು, ಅದರ ಮೊಟ್ಟಮೊದಲು ಏನು ಮಾಡಬೇಕು? ಕರ್ತ್ರಾದ್ಯನೇಕ ಕಾರಕೋಪಸಂಹಾರ ದ್ವಾರೇಣ. ಯಾನು ಕರ್ತೃ, ಅವನಿಗೆ ಸೋಮಯಾಗ ಮಾಡ್ದ, ಇನ್ನೊಂದು ಯಾವ್ದೋ ಮಾಡ್ದ, ಯಾಗ ಮಾಡ್ದ, ಯಾರು ಕರ್ತೃ, ಯಾರು? ಆಯ್ತು, ಕರ್ತೃ ಇಂಥವನು ಅಂತಾದ, ಅವನಿಗೆ ಯೋಗ್ಯತೆ ಇದೆಯಾ? ಯೋಗ್ಯತೆ ಇದೆ, ಆಯ್ತು, ಕರ್ತೃ ಪಾಸ್ ಆದ. ಆಮೇಲೆ ಕಾರಕೋಪಸಂಹಾರ ದ್ವಾರೇಣ, ಎಲ್ಲ ಕಾರಕಗಳನ್ನು ಕೂಡ ಉಪಸಂಹಾರ ತೆಗೆದುಕೊಳ್ಳಬೇಕು, ಸೇರಿಸ್ಕೊಳ್ಬೇಕು. ಏನು? ಒಂದು ಯಾಗ ಮಾಡ್ಬೇಕು, ಸಾಮಾನ್ಯ ಏನೇನೋ ಬೇಕು, ನೂರಾರು ಪದಾರ್ಥಗಳು ಬೇಕು, ಅದನ್ನೆಲ್ಲವನ್ನೂ ಕೂಡ ಸೇರಿಸಿ ಇಟ್ಟುಕೊಂಡಿರಬೇಕು. ಕಾರಕೋಪ ಸಂಹಾರ ದ್ವಾರೇಣ. ಮತ್ತೆ ವಾಕ್ಯಾರ್ಥ ಜ್ಞಾನ ಕಾಲಾದನ್ಯತ್ರ, ಆ ಯಾಗವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು? ಒಂದು ಸೋಮಯಾಗ ಮಾಡಬೇಕಾದ್ರೆ ಅದಕ್ಕೆ 2 ಗಂಟೆ ವಿವರಣೆ ಕೊಡಬೇಕು. ಅವು ಇಂಥ ಕಡೆ ಕೂತ್ಕೋಬೇಕು, ಇಂಥ ಕಡೆ ನಿಂತ್ಕೋಬೇಕು, ಇಂಥ ಅಗ್ನಿಯನ್ನೇ ತರಬೇಕು, ಇಂಥದನ್ನು ತರಬಾರ್ದು, ಒಂದೇ 2 ಬೇಕಾದಷ್ಟು 5 ದಿನಗಳು ಕೂಡ ಬೇಕಾದಷ್ಟು ಬರ್ತಾ ಅವನಿಗೆ. ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಮತ್ತೆ ಇದನ್ನೆಲ್ಲ ತಿಳ್ಕೊಂಡಾದ ಮೇಲೆ ಇದಕ್ಕಿಂತ ಬೇರೆಯಾಗಿ ವಾಕ್ಯಾರ್ಥ ಜ್ಞಾನದ ಅನ್ಯತ್ರ ಮಾಡಿ ಏನೇನು ಅನುಷ್ಠೇಯ ಅರ್ಥ ಅಸ್ತಿ, ಅದನ್ನೆಲ್ಲ ಕೂಡ ಅನುಷ್ಠಾನ ಮಾಡಬೇಕು.
ಏನು ಜ್ಞಾನವಾಗಿದೆಯೋ ಅದನ್ನ ಅನುಸರಿಸಿ ಅದಕ್ಕೆ ತಕ್ಕಂತೆ ನಡೆಯಬೇಕು, ಮಾಡಬೇಕು. ವಾಕ್ಯಾರ್ಥ ಜ್ಞಾನ ಕಾಲ ಅನ್ಯತ್ರ ಅನುಷ್ಠೇಯ ಅರ್ಥ ಅಸ್ತಿ. ಏನ್ ಮಾಡ್ಬೇಕು? ಅಗ್ನಿಹೋತ್ರಾದಿ ಲಕ್ಷಣ, ಅಗ್ನಿಹೋತ್ರ ಇವೆಲ್ಲ ಮಾಡ್ಬೇಕು. ಸೋಮಯಾಗ ಮಾಡ್ದ, ಅದಕ್ಕೆ ಪ್ರಯಾಜ ಅಂತ ಮಾಡಬೇಕು, ಎಲ್ಲ ಇದಕ್ಕೆ ಮಾಡ್ಬೇಕು. ಆದರೆ ನ ತಥಾ ಇಹ ಪರವಿದ್ಯಾ ವಿಷಯ, ಹೀಗೆ ಪರವಿದ್ಯಾ ವಿಷಯದಲ್ಲಿ ಇಲ್ಲ. ಏನು ಯಾಕಿಲ್ಲ ಅಂದ್ರೆ ವಾಕ್ಯಾರ್ಥ ಜ್ಞಾನ ಕಾಲಾದನ್ಯತ್ರ ನಕೋಪಿ ಅನುಷ್ಠೇಯ ಅರ್ಥ. ವಾಕ್ಯಾರ್ಥ ಜ್ಞಾನ ಆಯ್ತು, ಆಮೇಲೆ ಯಾವೊಂದನ್ನೂ ಕೂಡ ಅನುಷ್ಠಾನ ಮಾಡಬೇಕಾದದ್ದಿಲ್ಲ. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾ ಹಿ ಬ್ರಹ್ಮಾವಗತಿ, ಅಷ್ಟೇ. ವಾಕ್ಯಾರ್ಥ ಆಯ್ತು ಅಲ್ಲಿಗೆ. ಇದಕ್ಕೆ ಈ ಆಯ್ತಲ್ಲ, ಇದೇನು ಸಮ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತ್ತು ಪರ್ಯವಸಿತೋ ಭವತಿ. ವಾಕ್ಯಾರ್ಥ ಜ್ಞಾನ ಕಾಲ ಆಯ್ತು, ಫಲ ಬಂದ್ಬಿಡ್ತಾರೆ. ವಾಕ್ಯಾರ್ಥ ಜ್ಞಾನ ಕಾಲ ಆಯ್ತು ಅಂದ್ರು ಒಂದೇ, ಫಲ ಬಂತು ಅಂದ್ರು ಒಂದೇ. ಫಲ ಯಾವುದು? ಮೋಕ್ಷ ಪ್ರಾಪ್ತಿ. ಮೋಕ್ಷ ಬಂತು ಅಂದ್ರು ಒಂದೇ. ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ. ಬೇರೆ ಯಾವ ಶಾಸ್ತ್ರದಲ್ಲೂ ಕೂಡ ಅವಗತಿ ಆದ ಮೇಲೆ ಇನ್ನು ಉಳ್ಕೊಂಡಿದೆ ಮಾಡಬೇಕಾದದ್ದು. ಇಲ್ಲಿ ಕೇವಲ ಅವಗತಿ ನಿಷ್ಠಾನೆ ಅಷ್ಟೇ, ಮುಗಿದಾಯ್ತು. ಅರಿವಿನಲ್ಲೇ ಕೊನೆ ಕಾಣತಕ್ಕಂಥದ್ದು ಅಂತ ಹೇಳಿ ಇದನ್ನ ಎರಡಕ್ಕೂ ಕೂಡ ಈ ಒಂದು ವ್ಯತ್ಯಾಸ ಭೇದ ಅಂತ ಏನಿದೆ ಅದನ್ನು ತಿಳಿಸಿ, ಮತ್ತೆ ಎರಡಕ್ಕೂ ಕೂಡ ಏಕವಾಕ್ಯದ ಸಾಧ್ಯವಿಲ್ಲ ಅಂತ ಹೇಳಿ ಈ ನಿಯೋಗವನ್ನು ಹೇಳ್ತಕ್ಕಂಥ ವಾಕ್ಯಗಳು ಏನು ಗೊತ್ತೇ, ಅದು ಏನಂದ್ರೆ ನಿಮ್ಮ ಒಂದು ಮನಸ್ಸರ ಅಂತಃಕರಣವನ್ನ ಸ್ವಾಭಾವಿಕ ಪ್ರವೃತ್ತಿ ವಿಷಯ ವಿಮುಖೀಕರಣಾರ್ಥಾನಿ ಹಿಂದಕ್ಕೆ ಎಳ್ಕೊಂಡು ಬಂದು ಇದು ಅಷ್ಟಕ್ಕೋಸ್ಕರ ಅದು ನಿಯೋಗ ಅಷ್ಟೇ. ಯಾವುದು ದ್ರಷ್ಟವ್ಯ ಅಂತ, ಶ್ರೋತವ್ಯ, ಮಂತವ್ಯ, ಜನಿತವ್ಯ ಅಂತಕ್ಕಂಥದ್ದು ಎಲ್ಲ ನಿಯೋಗಗಳು ಕೂಡ ಇದಕ್ಕೋಸ್ಕರ ಇರತಕ್ಕಂಥದ್ದು. ಅಂದ್ರೆ ಬ್ರಹ್ಮವನ್ನು ತಿಳಿಯುವುದಕ್ಕಲ್ಲ, ಬ್ರಹ್ಮವನ್ನು ತಿಳಿಯುವುದಕ್ಕೆ ನಿಮ್ಮ ಒಂದು ಅಂತಃಕರಣವನ್ನ, ನಮ್ಮ ಒಂದು ಅಂತಃಕರಣವನ್ನ ಸಿದ್ಧಗೊಳಿಸುವುದಕ್ಕಾಗಿ ಇವೆಲ್ಲ ವಿಧಿವಾಕ್ಯಗಳು ಅಷ್ಟೇ. ಯಾಕೆ? ಬ್ರಹ್ಮ ಯಾವ ನಿಯೋಗಕ್ಕೂ ವಿಷಯವೇ ಅಲ್ಲ ಅಂತ ಹೇಳಿ ಇಷ್ಟನ್ನೆಲ್ಲ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಕೊನೆಯ ಭಾಗದಲ್ಲಿ ನೋಡಿ, ನಿಯೋಗ ಇದು ಸರ್ವಥಾ ಹೊಂದೋದಿಲ್ಲ, ಬ್ರಹ್ಮ ನಿಯೋಗಕ್ಕೆ ವಿಷಯವಲ್ಲ. ನಿಯೋಗ ಶ್ರುತಿಗೆ ನೀವು ಹೇಳಿದಂತ ಅರ್ಥ ಅಲ್ಲ, ನೋಡಿ ನಾವು ಹೇಳಿದಂತ ಅರ್ಥ ಸರಿಯಾಗಿದೆ ಎಲ್ಲ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನೋಡಿ ಪೂರ್ವ ಪಕ್ಷಗಳೇ, ಒಂದು ಪಕ್ಷ ನಾವು ನೋಡಿ ಈ ಬ್ರಹ್ಮವಾಕ್ಯ ನಿಯೋಗವನ್ನು ಹೇಳ್ತಾ ಇದೆ ಅಂತ ಒಪ್ಪಿಕೊಂಡರೂ ಸಹ ಏನಾಗುತ್ತೆ, ಸವಿಶೇಷ ಶ್ರುತಿಗೂ ನಿರ್ವಿಶೇಷ ಶ್ರುತಿಗೂ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ. ಹಿಂದೆ ಏನ್ ಹೇಳಿದ್ರು, ಒಪ್ಕೊಳ್ಳೋ ಸಾಧ್ಯನೇ ಇಲ್ಲ. ನಿಯೋಗಕ್ಕೆ ವಿಷಯವೇ ಅಲ್ಲ ಬ್ರಹ್ಮ. ಏನ್ ನಿಯೋಗ ಮಾಡ್ಬೇಕು ನೀವು? ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ನಿಯೋಗ ಎಲ್ಲಿ ಇಲ್ಲಿ? ಹೋಗ್ತಾನೆ, ನಾನು ಪುರುಷನಾಗಿದ್ದೇನೆ, ನಾನು ಬಾಲಕನಾಗಿದ್ದೇನೆ, ಯಾವ ನಿಯೋಗ ಸ್ವಾಮಿ? ನಾನು ಪುರುಷನಾಗಿದ್ದೇನೆ, ನಿಯೋಗ ಇದೆ. ಹಾಗೆ ನಾನು ಬ್ರಹ್ಮವಾಗಿದ್ದ ನಿಯೋಗ ಇದೆ. ನಿಯೋಗಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ನೋಡಿ, ನೀವು ಸುಮ್ಮನೆ ಈ ವಾಕ್ಯ ಇದೆಯಲ್ಲ ಉಪನಿಷದ್ ವಾಕ್ಯ, ಅದನ್ನೇ ಹಿಡ್ಕೊಂಡು ಸುಮ್ಮನೆ ಹಠ ಮಾಡೋದಾದ್ರೆ, ಒಂದು ವೇಳೆ ನೀವು ಹೇಳುವ ಹಾಗೆ ನಿಯೋಗವನ್ನು ಒಪ್ಪಿದರೂ ಸಹ ಸವಿಶೇಷ ಶ್ರುತಿಗೂ ನಿರ್ವಿಶೇಷ ಶ್ರುತಿಗೂ ಏಕವಾಕ್ಯತೆ ಎಂಬತಕ್ಕಂಥದ್ದು ಇಲ್ಲ, ಒಪ್ಪಿದರೂ ಕೂಡ ಇಲ್ಲ ಅನ್ನೋ ಭಾಗವನ್ನ ಈ ಮುಂದೆ ಹೇಳ್ತಾ ಇದ್ದ. ನೋಡಿ, ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಮೊಟ್ಟ ಮೊದಲಿಗೆ ನಿಯೋಗವನ್ನು ಒಪ್ಪೋದಕ್ಕೆ ಆಗೋದಿಲ್ಲ.
ನಿಯೋಗವನ್ನು ಒಂದು ವೇಳೆ ಒಪ್ಪಿಕೊಂಡರೂ ಸಹ ನೀವೇ ಹೇಳೋ ಹಾಗೆ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ, ಅದೇ ಬೇರೆ ಇದೆ. ಅದು ಉಪಾಸನಾರ್ಥ, ಇದು ಜ್ಞಾನಾರ್ಥ. ಹೋಗ್ತಾರೆ ಈ ಸೂತ್ರ ಭಾಷೆಯಲ್ಲಿಯೂ ಕೂಡ ಇಲ್ಲಿ ಆನಂದಮಯಾಧಿಕರಣದಲ್ಲಿ ಹೇಳಿದ್ದಾರೆ. ಅಲ್ಲಿ ಏನು ಬ್ರಹ್ಮವನ್ನ ಎರಡು ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಎರಡು ರೀತಿಯಲ್ಲಿ ಅಂತ ಹೇಳಿ, ಒಂದು ಎಲ್ಲ ಈ ನಿಯೋಗ ಶ್ರುತಿಗೆ ಅಂಗವಾಗಿ, ಇನ್ನೊಂದು ಯಾವುದಕ್ಕೂ ಅಂಗವಲ್ಲ, ಎರಡೂ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿ ಅದನ್ನು ಮಾಡ್ಕೊಂಡ್ರೆ ಇಲ್ಲಿ ಆ ವಿಚಾರ ಅಲ್ಲ. ಎರಡು ಒಟ್ಟಲ್ಲಿ ಎರಡೂ ಶ್ರುತಿಗಳು ಇವೆ. ಆದರೆ ತಾತ್ಪರ್ಯದಿಂದ ಏನ್ ಹೇಳ್ತಾ ಇದೆ, ಇಲ್ಲಿ ಹೇಳೋದಲ್ಲ ಅದನ್ನೇ ಅಲ್ಲೂ ಹೇಳಿರ್ತಕ್ಕಂಥದ್ದು. ನಿರ್ವಿಕಲ್ಪ ಕೈಕಲಿಂಗಮೇವ ಬ್ರಹ್ಮ, ಇದು ತಾತ್ಪರ್ಯ ಅಂತ ಅಲ್ಲೂ ಸಿದ್ಧ ಮಾಡಿದ್ದಾರೆ. ಎಲ್ಲಿ ಆನಂದಮಯಾಧಿಕರಣದಲ್ಲಿ ದಿರೂಪಂ ಹಿ ಬ್ರಹ್ಮ ಅವಗಮ್ಯತೆ, ಮೊಟ್ಟ ಮೊದಲೇ ಅದು ಅಂತ ಇರಲಿ. ಅದು ಈಗ ಇವತ್ತಿನ ಭಾಗ ಇದು ನೋಡಿ. ಅಭ್ಯುಪಗಮ್ಯಮಾನೇಪಿ ಚ ಬ್ರಹ್ಮವಾಕ್ಯೇಷು ನಿಯೋಗ ಸದ್ಭಾವೇ ತದೇಕತ್ವಂ ನಿಷ್ಪ್ರಪಂಚೋಪದೇಶೇಷು ಸಪ್ರಪಂಚೋಪದೇಶೇಷು ಚ ಅಸಿದ್ಧಂ. ವಾಕ್ಯ ಸರಳವಾಗಿದೆ, ಇದರ ಅನ್ವಯ ಮಾಡಿಕೊಂಡಿದೆ. ಏನು ಬ್ರಹ್ಮವಾಕ್ಯೇಶು ಅಂದ್ರೆ ಬ್ರಹ್ಮಪರವಾದ ವಾಕ್ಯಗಳಲ್ಲಿ ನಿಯೋಗ ಸದ್ಭಾವೇ ಅಭ್ಯುಪಗಮ್ಯಮಾನೆ ಅಪಿ. ನಿಯೋಗ ಸದ್ಭಾವೇ, ಓಹೋ ಇದು ನಿಯೋಗವನ್ನು ಹೇಳಿದೆ ಎಂದು ಅಭ್ಯುಪಗಮ್ಯಮಾನೇಪಿ ಒಪ್ಪಿಕೊಂಡರೂ ಕೂಡ ಏನಾಗಿದೆ, ತದೇಕತ್ವಂ. ಯಾವುದಕ್ಕೆ? ತಯೋಹೋ ಏಕತ್ವಂ. ತಯೋಹೋ ಅಂತಂದ್ರೇನು? ನಿಷ್ಪ್ರಪಂಚೋಪದೇಶಸ್ಯ ಸಪ್ರಪಂಚೋಪದೇಶಸ್ಯ ಶ್ರುತಿ ನಾಮ. ಎರಡಕ್ಕೂ ಕೂಡ ಉಪದೇಶೇಶು ಏಕತ್ವಂ ಅಸಿದ್ಧಂ. ಏಕತ್ವ ಅಂತಕ್ಕಂಥದ್ದು ಸಿದ್ಧವಾಗುವುದಿಲ್ಲ. ಯಾವಾಗ? ಬ್ರಹ್ಮವಾಕ್ಯೇಶು ನಿಯೋಗ ಸದ್ಭಾವೇ ಅಭ್ಯುಪಗಮ್ಯಮಾನೇ ಅಪಿ. ನಿಯೋಗ ಸದ್ಭಾವವನ್ನು ಒಪ್ಪಿಕೊಂಡರೂ ಕೂಡ ನೋಡಿ ಪೂರ್ವಪಕ್ಷಗಳೇ, ಏಕವಾಕ್ಯತೆ ಅಂತಕ್ಕಂಥದ್ದನ್ನ ನೀವು ಸಾಧನೆ ಮಾಡುವುದಕ್ಕಾಗುವುದಿಲ್ಲ. ಹೇಗೆ ಸ್ವಾಮಿ? ಒಪ್ಕೊಂಡ್ರೆ ಆಗುತ್ತಲ್ಲ, ಅದನ್ನ ಹೇಳಿ. ಒಪ್ಕೊಂಡ್ರೂ ಕೂಡ ಹೇಗಾಗುವುದಿಲ್ಲ ಅನ್ನೋದನ್ನು ವಿಚಾರ ಮಾಡ್ತಾ ಇತ್ತು. ಎಲ್ಲ ದೃಷ್ಟಿಯಿಂದಲೂ ಕೂಡ ಪರಿಪೂರ್ಣವಾಗಿ ಅದನ್ನ ಪರಿಶೋಧಿಸಿ ಇದಮಿತ್ತಂ ಎಂಬುದಾಗಿ ತೀರ್ಮಾನವನ್ನು ಕೊಡ್ತಾರೆ ಭಗವತ್ಪಾದರು. ಹೇಗೆ? ನಹಿ ಶಬ್ದಾಂತರಾದಿಭಿ ಪ್ರಮಾಣೈ ನಿಯೋಗ ಭೇದೆ ಅವಗಮ್ಯಮಾನೆ ಸರ್ವತ್ರ ಏಕೋ ನಿಯೋಗ ಇದು ಸತ್ಯಂ ಆಶ್ರಯಿತೋ. ನೋಡಿ, ಶಬ್ದಾಂತರಾದಿಭಿ ಪ್ರಮಾಣೈ ಅಂದ್ರೆ ಬೇರೆ ಬೇರೆ ಶಬ್ದಗಳು ಇದೆಯಲ್ಲ, ನಮಗೆ ಆ ಒಂದು ಪ್ರಮಾಣಗಳಿಂದ ಏನ್ ಬೇರೆ ಬೇರೆ ಶಬ್ದಗಳು, ಈ ಒಂದು ವಿಧಿಯನ್ನು ಹೇಳ್ತಕ್ಕಂಥದ್ದೇ ಬೇರೆ 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 ವಿಕಾಸ ಶಬ್ದಗಳಿವೆ. ವೇದ ಮತ್ತೆ ವೇದ ಅಂತ ಅನ್ನೋದಕ್ಕೇನು? ವೇದ ಅಂತನ್ನೋ ಪದಕ್ಕೇನೆ ಎರಡರ್ಥ ಇದೆಯಲ್ಲ, ಹೌದ್ ತಾನೆ? ಯಾಕೆ? ಈಗ ತೈತ್ತಿರಿಯೋಪನಿಷತ್ತಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಶುದ್ಧ ಪ್ರಾರಂಭ ಮಾಡಿ ಅಲ್ಲಿ ಏನ್ ಹೇಳಿದ್ದಾರೆ? ವೇದ ಯೋ ವೇದ ನಿಹಿತ ಗುಹಾಯ ಪರಮೇ, ಅವನು ಸೋಷ್ಟತೆ ಸರ್ವಾನ್ ಕಾಮಾನ್ ಸಹ ಅಂತ ಹೇಳಿ ಅದಕ್ಕೆ ಫಲವನ್ನು ಹೇಳಿದ್ದಾರೆ. ಅಲ್ಲಿ ಯೋ ವೇದ ಅಂತ ಅನ್ನುವಾಗ ವೇದ ಅಂತಕ್ಕಂಥ ಶಬ್ದ ಯಾವುದು? ಅಲ್ಲಿ ಜ್ಞಾನ. ಈಗ ಇನ್ನೊಂದು ಯಾವುದು ಪಂಚಾಕ್ಷರಿ ವಿದ್ಯೆ, ಅಲ್ಲಿಯೂ ಕೂಡ ವೇದ ಎಂಬತಕ್ಕಂಥ ಬಳಸಿದ್ದಾರೆ. ಅಲ್ಲಿ ವೇದ ಅಂದ್ರೇನು? ಉಪಾಸನೆ. ಹೀಗೆ ವೇದ ಅದೇನು? ಉಪಾಸೀತ, ಮತ್ತೆ ಜ್ಞಾಯೇತ, ಇಂತಹ ಪದಗಳು ಬೇರೆ 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 ಪದಗಳು ಇವೆ. ಇದರ ಒಂದು ಪ್ರಮಾಣದಿಂದ ನಿಯೋಗ ಭೇದೆ ಅವಗಮ್ಯಮಾನೆ.
ನಿಯೋಗ ಬೇರೆ. ಏನು ಒಂದೇ ನಿಯೋಗ ಏನಿಲ್ಲ. ನೀವು ಹೇಳಿದ್ರಲ್ಲ, ಎರಡಕ್ಕೂ ಕೂಡ ಏಕನಿಯೋಗ, ಎರಡಕ್ಕೂ ಕೂಡ ಏಕನಿಯೋಗ ಅಂತಕ್ಕಂಥ ಸಾಧ್ಯವಿಲ್ಲ. ಒಂದು ವೇಳೆ ಇದ್ರೂ ಕೂಡ ಎರಡೂ ಕೂಡ ಒಂದೇ ನಿಯೋಗವನ್ನು ಹೇಳ್ತಾ ಇದೆ. ಎರಡೂ ಕೂಡ ಒಂದೇ. ಸವಿಶೇಷ ಲಿಂಗವೂ ಕೂಡ ಒಂದೇ ನಿಯೋಗ. ಏನು ಅದರ ಮೂಲಕ ನಿರ್ವಿಶೇಷ ಲಿಂಗ. ಸವಿಶೇಷ ಲಿಂಗಕ್ಕೆ ಬೇರೆ ಒಂದು ಫಲ, ಇದಕ್ಕೆ ಬೇರೆ ಒಂದು ಫಲ ಅಷ್ಟೇ ಹೊರತು ಎರಡಕ್ಕೂ ಏಕವಾಕ್ಯತೆ ಇಲ್ಲ. ಇದ್ರೂ ಕೂಡ ಇದರ ಮೂಲಕ ದಾರಿ ಅಷ್ಟೇ, ಉಪಾಯ ಅಂತ ಹೇಳಿ ನಿಯೋಗ ಭೇದ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರಲ್ಲ. ಅದಕ್ಕೆ ಹೇಳ್ತಾರೆ ಪೂರ್ವ ಪಕ್ಷಿ, ನೋಡಿ ಸ್ವಾಮಿ, ಬಾಯಿ ಬಿಟ್ಟು ನಿಯೋಗ ಭೇದ ಹೇಳ್ತಾ ಇದೆಯಲ್ಲ. ಒಂದ್ ಕಡೆ ವೇದ ಅಂತ ಹೇಳಿದ್ದಾರೆ, ಒಂದ್ ಕಡೆ ಉಪಾಸಿತ ಅಂತ ಒಂದ್ ಕಡೆ ಹೇಳಿದ್ದಾರೆ, ಒಂದ್ ಕಡೆ ಜ್ಞಾಯೇತ ಅಂತ ಹೇಳಿದ್ದಾರೆ, ಒಂದ್ ಕಡೆ ಕುರ್ವೀತ ಅಂತೂ ಹೇಳ್ಬಿಟ್ಟಿದ್ದಾರೆ. ಹೌದ್ ತಾನೆ? ಹೀಗೆಲ್ಲ ಇರುವ ನಿಯೋಗ ಭೇದ ಇದೆಯಲ್ಲ. ಅಂದ್ರೆ ಇದು ಸರ್ವತ್ರ ಒಂದೇ ನಿಯೋಗ ಇದೆ, ಎಲ್ಲದಕ್ಕೂ ಕೂಡ ಸವಿಶೇಷ ಶ್ರುತಿ ಇದೆಯಲ್ಲ, ಅದೊಂದೇ ನಿಯೋಗ ಅಂತ ಹೇಳೋದಕ್ಕಾಗೋದಿಲ್ವಲ್ಲ. ಅಂದ್ರೆ ಅದಕ್ಕೊಂದು ಇದು ಕೇಳ್ತಾರೆ. ಪ್ರಯಾಜ ದರ್ಶಪೂರ್ಣ ಮಾಸ ವಾಕ್ಯೇಶು ಅವನೊಂದು ಉದಾಹರಣೆ ಕೊಟ್ಟಿದ್ದ. ದರ್ಶಪೂರ್ಣ ಮಾಸದಲ್ಲಿ ಪ್ರಯಾಜವನ್ನು ಮಾಡಬೇಕಲ್ಲ, ಆ ಪ್ರಯಾಜ ಮಾಡಬೇಕಾದದ್ದು ಯಾಕೆ? ಇದರ ಅಂಗವಾಗಿ ಮಾಡಬೇಕು. ಇದನ್ನ ದರ್ಶಪೂರ್ಣ ಮಾಸವನ್ನು ಮಾಡುವವನು ಪ್ರಯಾಜವನ್ನು ಮಾಡಲೇಬೇಕು. ಅದನ್ನ ಉದಾಹರಣೆ ತಗೊಂಡು ಇಲ್ಲಿ ಹೇಳ್ತಾ, ಪ್ರಯಾಜ ದರ್ಶಪೂರ್ಣ ಮಾಸ ವಾಕ್ಯೇಶು ಸೊ ಅಧಿಕಾರಾಂಶೇನ ಅಭೇದಾತ್ ಯುಕ್ತಂ ಏಕತ್ವಂ. ಅಲ್ಲಿ ನಾವು ಹೇಳಿದ್ವಿ, ಪೂರ್ವ ಪಕ್ಷ ಏನಿದ್ದ, ಪ್ರಯಾಗ ಪೂರ್ಣ ಮಾಸ ನೋಡಿ ಸ್ವಾಮಿ ಹೇಳಿದೆ. ಅದಕ್ಕೆ ನಾವು ಹೇಳಿದ್ವಿ ಏನು, ಅದು ಎರಡೂ ಕೂಡ ಇದು ಅಂಗವಾಗಿರುವುದರಿಂದ, ಮತ್ತೆ ಎರಡಕ್ಕೂ ಕೂಡ ಅಲ್ಲಿಯೂ ಕೂಡ ಏನು ಒಂದೇ ಫಲ, ಇದಕ್ಕೆ ಬೇರೆ ಫಲ ಅದಕ್ಕೆ ಬೇರೆ ಫಲ ಅಂತ ಇಲ್ಲ. ಆ ಫಲ ಬರಬೇಕಾದ್ರೆ ಇದನ್ನು ಅದನ್ನು ಮಾಡ್ಬೇಕಾದ್ರೆ ಅದೇ ಫಲ, ಒಂದೇ ಫಲ ಅಂತ ಹೇಳಿ ಅಲ್ಲಿ ಹೇಳಿದ್ರಲ್ಲ. ಅದೇನು ಅಧಿಕಾರಾಂಶೇನ ಅಭೇದಾತ್. ಆದರೆ ಅಲ್ಲಿ ಏನ್ ಹೇಳಿತು, ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಧಿಕಾರಾಂಶ. ಅಧಿಕಾರಿ ಯಾರು? ಅಧಿಕಾರಿ ಪ್ರಯಾಜಕ್ಕೆ ಬೇರೆ ಅಧಿಕಾರಿ, ಸೋಮಯ ದರ್ಶಪೂರ್ಣ ಮಾಸಕ್ಕೆ ಬೇರೆ ಅಧಿಕಾರಿ ಅಂತಿಲ್ಲ. ಒಬ್ಬನೇ ಅಧಿಕಾರಿ. ಒಬ್ಬನೇ ಅಧಿಕಾರಿ ಪ್ರಯಾಜವನ್ನು ಮಾಡಿ ದರ್ಶಪೂರ್ಣವನ್ನು ಮಾಡಬೇಕು. ಹಾಗಾಗಿ ಅಲ್ಲಿ ಏಕತ್ವ ಅಂತಕ್ಕಂಥದ್ದು ಸರಿಯಾಗಿದೆ. ನತು ಇಹ, ಆದರೆ ಇಲ್ಲಿ ಸಗುಣ ನಿರ್ಗುಣ ಚೋದನಾತು. ಇಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಸಗುಣ ಶ್ರುತಿಯೂ ಇದೆ, ನಿರ್ಗುಣ ಶ್ರುತಿಯೂ ಇದೆ. ಚೋದನ ಅಂದ್ರೆ ವಿಧಾನ ಮಾಡತಕ್ಕಂಥ ಶ್ರುತಿ ಇದೆ. ಕಶ್ಚಿತ್ ಏಕತ್ವ ಅಧಿಕಾರಾಂಶ ನ ಅಧಿಕಾರಾಂಶ ಅಸ್ತಿ ನತು ಇಹ. ಇಲ್ಲಿ ಏಕತ್ವ ಅಧಿಕಾರಾಂಶ ಅಸ್ತಿ. ಇಲ್ಲಿ ಅಲ್ಲಿದಂತೆ ಈ ಸಗುಣತ್ವ ಶ್ರುತಿಗೂ ಒಬ್ಬರೇ ಅಧಿಕಾರಿ, ನಿರ್ಗುಣವನ್ನು ಹೇಳ್ತಕ್ಕಂಥ ಶ್ರುತಿಗೂ ಒಬ್ಬನೇ ಅಧಿಕಾರಿ ಅಂತ ಅಲ್ಲ. ಇಬ್ಬರು ಕೂಡ ಅಧಿಕಾರಿ ಭೇದ ಇದೆ. ಯಾಕೆ? ಸಗುಣತ್ವವನ್ನು ಹೇಳ್ತಕ್ಕಂಥ ಶ್ರುತಿ ಯಾತಕ್ಕೆ ಬಂದಿದೆ? ಉಪಾಸನಾರ್ಥವಾಗಿ ಬಂದಿದೆ. ಉಪಾಸನೆಗೆ ಅಧಿಕಾರಿಯೇ ಬೇರೆ, ಮತ್ತು ಈ ಒಂದು ನಿರ್ಗುಣವನ್ನು ಹೇಳ್ತಕ್ಕಂಥ ವಾಕ್ಯ ಇದೆಯಲ್ಲ, ಅದು ಜ್ಞಾನಕ್ಕೆ ಬಂದಿದೆ. ಜ್ಞಾನಕ್ಕೆ ಅಧಿಕಾರಿಯೇ ಬೇರೆ. ಯಾತಕ್ಕೆ ಬೇರೆ ಸ್ವಾಮಿ ಅಂದ್ರೆ, ಉಪಾಸನೆಗೆ ಯಾವ ಅಧಿಕಾರಿ ಇದಾನೋ ಅವನಿಗೆ ಯಾವುದು ಅಧಿಕಾರ ಇದೆಯಲ್ಲ, ಆ ಅಧಿಕಾರ ಯಾವುದೂ ಕೂಡ ಜ್ಞಾನ ಭಾಗದಲ್ಲಿ ಪ್ರಯೋಜನವಾಗುವುದಿಲ್ಲ. ಜ್ಞಾನ ಭಾಗದಲ್ಲಿ ಎಲ್ಲೆಷ್ಟೂ ಪ್ರಯೋಜನವಾಗುವುದಿಲ್ಲ. ಅದು ಅಲ್ಲೇ ಬೇರೆ ಇಲ್ಲೇ ಬೇರೆ. ಯಾಕೆ ಅಂದ್ರೆ ನೋಡಿ, ಉಪಾಸನಾ ಭಾಗದಲ್ಲಿ ಎಲ್ಲಿ ಸವಿಶೇಷ ಸ್ತುತಿ, ಶಾಲಗ್ರಾಮದಲ್ಲಿ ಬಿಟ್ಟು ಒಂದು ಉಪಾಸನೆ ಮಾಡಬೇಕು ಅಂದ್ರೆ ಸವಿಶೇಷ ಸ್ತುತಿ. ಅದರ ಏನಾಗಿದೆ, ಪ್ರಮಾತೃ ಪ್ರಮಾಣ ಪ್ರಮೇಯ ಎಲ್ಲವೂ ಇದೆ. ಯಾರು ಉಪಾಸನೆಯನ್ನು ನಾನು ಮಾಡಬೇಕು, ಪ್ರಮೇಯ ಯಾವುದು? ಆ ವಿಷ್ಣು. ಉಪಾಸನೆ ಅಂತಕ್ಕಂಥದ್ದು ಪ್ರಮಾಣ. ಉಪಾಸನಾ ಎಂಬ ಪ್ರಮಾಣದಿಂದ
ಆ ಒಂದು ಪ್ರಮೇಯ ವಿಷ್ಣುವಿನ ಪಾತ್ರಗಳು ಏನಾಗಿಲ್ಲ. ನಾನು ಪರಮಾತ್ಮವಾದ ನಾನು ಮಾಡಬೇಕು. 3 ತ್ರಿಪುಟಿ ಇದೆ, ಆದ್ರೆ ಇಲ್ಲಿ ತ್ರಿಪುಟಿಯೇ ಇಲ್ಲ. ಇಲ್ಲಿ ನಾನು ಅಂತಕ್ಕಂಥದ್ದೇ ಇಲ್ಲ. ಇಲ್ಲಿ ಮುಂಚೆ ಮೊಟ್ಟ ಮೊದಲಿಗೆ ದ್ವೈತವೇ ಇಲ್ಲ. ಹಾಗೆ ಒಂದಕ್ಕೊಂದಕ್ಕೂ ತದ್ವಿರುದ್ಧ ಇಲ್ಲಿ ಅಧಿಕಾರ ಅಂತ ಹೇಳಿ ನಹಿ ಭಾರೂಪತ್ವಾದಯೋ ಗುಣ ಪ್ರಪಂಚ ಪ್ರವಿಲಯೋಪಕಾರಿಣ. ಇನ್ನು ಈ ಹಿಂದೆ ಉದಾಹರಣೆ ಕೊಟ್ಟಿತ್ತಲ್ಲ, ಭಾರೂಪ ಸತ್ಯ ಕಾಮ ಸತ್ಯ ಸಂಕಲ್ಪ ಅವಾಚಿ ಅನಾದರ ಎಲ್ಲ ಇವೆಲ್ಲ ಕೊಟ್ಟಿದ್ರು. ಅದೇನು ಈ ಭಾರೂಪತ್ವಾದಿ ಗುಣ, ಆ ಗುಣಗಳು ಕೂಡ ಪ್ರಪಂಚ ಪ್ರವಿಲಯಕ್ಕೆ ಉಪಕಾರಿಯಲ್ಲ. ಪ್ರಪಂಚ ಪ್ರವಿಲಯನ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಉಪಕಾರಕವಾಗಿದೆ ಭಾರೂಪ ಅಂತಕ್ಕಂಥದ್ದು. ಅಂದ್ರೇನು, ಬೆಳಕಿನ ಸ್ವರೂಪವಾಗಿದ್ದಾನೆ ಅಂತಕ್ಕಂಥದ್ದು ಪ್ರವಿಲಯ ಮಾಡ್ಕೊಂಡ್ಬಿಟ್ರೆ ಯಾವ ಬೆಳಕಿರುತ್ತೆ? ಏನು, ಅದಕ್ಕೆ ಅದು ಇಲ್ಲಿ ಹೊಂದೋದಿಲ್ಲ, ಉಪಕಾರಕವಾಗೋದಿಲ್ಲ. ನಾಪಿ ಪ್ರಪಂಚ ಪ್ರವಿಲಯ ಭಾರೂಪತ್ವಾದಿ ಗುಣೋಪಕಾರಿ. ಮತ್ತು ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಂಡ ಮೇಲೆ ಯಾವ ಪ್ರಪಂಚವೂ ಇಲ್ಲ, ಯಾವ ಬೆಳಕು ಇಲ್ಲ, ಇದು ಇಲ್ಲ, ಮತ್ತೊಂದು ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ತಿರುಗಾಲಿ ಭಾರೂಪ ಸತ್ಯ ಕಾಮ ಸತ್ಯ ಸಂಕಲ್ಪ ಅಂತ ಉಪಾಸನೆ ಹೇಳಿದ್ದಾರಲ್ಲ, ಅದಕ್ಕೆ ಏನರ್ಥ? ಹಾಗಾಗಿ ಇಲ್ಲಿ ಅಧಿಕಾರಿನೇ ಬೇರೆ, ಅಲ್ಲಿ ಅಧಿಕಾರಿನೇ ಬೇರೆ. ಇಲ್ಲಿ ಅಧಿಕಾರವೇ ಬೇರೆ, ಅಲ್ಲಿ ಅಧಿಕಾರವೇ ಬೇರೆ. ಯಾಕೆ? ಇದು ಎರಡಕ್ಕೂ ಆಗೋದಿಲ್ಲ. ಸಗುಣ ನಿರ್ಗುಣ ಶ್ರುತಿ ಇದೆಯಲ್ಲ, ಎರಡಕ್ಕೂ ಆಗೋದಿಲ್ಲ. ಯಾಕೆ? ಪರಸ್ಪರ ವಿರೋಧಿತ್ವ. ಎರಡಕ್ಕೂ ಕೂಡ ಪರಸ್ಪರ ವಿರೋಧಿ. ಅಲ್ಲಿ ಅಧಿಕಾರಿಗೆ ಅದು, ಇಲ್ಲಿ ಅಧಿಕಾರಿಗೆ ಪ್ರಮಾತೃತ್ವವೇ ಇಲ್ಲ. ಅವನು ಪ್ರಮಾತೃತ್ವ ಇಟ್ಕೊಂಡೇ ಮುಂದೆ ಹೋಗ್ಬೇಕು. ಎರಡಕ್ಕೂ ತದ್ವಿರುದ್ಧ. ಮತ್ತು ನಹಿ, ಇನ್ನೊಂದು ವಿಚಾರ ಏನು ನೋಡಿ, ನಹಿ ಕ್ರಿಸ್ತ ಪ್ರಪಂಚ ಪ್ರವಿಲಾಪನಂ ಪ್ರಪಂಚೈಕ ದೇಶಾಪೇಕ್ಷಣಂಚ ಏಕಸ್ಮಿನ್ ಧರ್ಮಣಿ ಯುಕ್ತಂ ಸಮಾವೇಶಯಿತು. ನೋಡಿ, ಇನ್ನೊಂದು ಅಂಶ ಪೂರ್ವ ಪಕ್ಷಗಳೇ, ಎಲ್ಲವನ್ನೂ ಕೂಡ ಏನು, ಪ್ರಪಂಚ ಅಂದ್ರೆ ದ್ವೈತ, ಎಲ್ಲ ದ್ವೈತವತ್ವವನ್ನು ಕೂಡ ಪ್ರವಿಲಾಪನೆ ಮಾಡಿಕೊಂಡು ಬಿಟ್ಟ. ಮತ್ತು ಅದರಲ್ಲಿ ಒಂದು ಭಾಗ ಉಳಿಸ್ಕೊಂಡ್ಬಿಟ್ಟ. ಯಾರು? ಉಪಾಸಕ. ಒಂದು ಪಕ್ಷ ಎಲ್ಲವನ್ನು ಮಾಡಿದ್ರೂ ಕೂಡ ಒಂದು ಭಾಗ ಏನು ಉಪಾಸನೆ ಮಾಡಬೇಕು ಅಂತಕ್ಕಂಥ ಅಷ್ಟಕ್ಕೆ ಉಳಿಸ್ಕೊಂಡು ಬಾಕಿ ಅಂದು ಬಿಟ್ರೆ ನೀವು ಏನಾಗುತ್ತೆ? ಒಂದೇ ಧರ್ಮದಲ್ಲಿ, ಅಂದ್ರೆ ಒಂದೇ ಧರ್ಮ ಒಂದು ತತ್ವದಲ್ಲಿ ಅಂತ ಅರ್ಥ. ಒಂದೇ ತತ್ವದಲ್ಲಿ ಏನಾಗುತ್ತೆ? ಏಕಸ್ಮಿನ್ ಧರ್ಮಣಿ ಪ್ರಪಂಚ ಪ್ರವಿಲಾಪನೆಯನ್ನು ಹೇಳ್ತೀರಾ, ಮತ್ತೆ ಪ್ರಪಂಚವು ಇರಬೇಕು ಅಂತ ಹೇಳ್ತೀರಾ. ಒಂದೇ ಒಂದು 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 ತತ್ವದಲ್ಲಿ ಹೇಗಾಗುತ್ತೆ? ಒಂದು ತತ್ವ ಇದು ಪ್ರಕಾಶಯುತವಾದದ್ದು ಆಗಿದೆ, ಮತ್ತೆ ಇಲ್ಲಿ ಸ್ವಲ್ಪ ಕತ್ತಲೆಯೂ ಇದೆ ಅಂತ ಹೇಳಿ ಹೇಗಾಗುತ್ತೆ? ಒಂದಕ್ಕೊಂದಕ್ಕೆ ವಿರೋಧ ಆಗಿದೆ. ಒಂದೇ ಒಂದು ತತ್ವದಲ್ಲಿ ಎರಡೂ ಕೂಡ ಸಾಧ್ಯವೇ ಇಲ್ಲ. ತಸ್ಮಾತ್, ಆದ್ದರಿಂದ ಅಸ್ಮದುಕ್ತ ಏವ ವಿಭಾಗ ಆಕಾರವತ್ ಅನಾಕಾರೋಪದೇಶಾನಾಂ ಯುಕ್ತತರಃ ಇತಿ. ಆದ್ದರಿಂದ ನೋಡಿ, ನಿಯೋಗವನ್ನು ಒಂದು ವೇಳೆ ನಾವು ಒಪ್ಪಿದರೂ ಕೂಡ ಏನು, ಒಂದೇ ಎರಡೂ ಶ್ರುತಿಗಳಿಗೆ, ಸವಿಶೇಷ ನಿರ್ವಿಶೇಷ ಎರಡೂ ಶ್ರುತಿಗಳಿಗೆ ಏಕವಾಕ್ಯತೆ ಏಕ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಯಾಕೆ? ಅಲ್ಲಿ ಅಧಿಕಾರಿಯೇ ಬೇರೆ, ಇಲ್ಲಿ ಅಧಿಕಾರಿಯೇ ಬೇರೆ, ಅಲ್ಲಿ ಅಧಿಕಾರವೂ ಬೇರೆ, ಇಲ್ಲಿ ಅಧಿಕಾರವೂ ಬೇರೆ, ಮತ್ತೆ ಅಲ್ಲಿ ಗಮ್ಯವೂ ಬೇರೆ, ಇಲ್ಲಿ ಗಮ್ಯವೂ ಬೇರೆ. ಅಲ್ಲಿ ಜ್ಞಾನವಾದ ಮೇಲೆ ಪಡೆಯತಕ್ಕಂಥದ್ದು ಗಮ್ಯ, ಇಲ್ಲಿ ಜ್ಞಾನ ಸಮಕಾಲದಲ್ಲಿ ಪಡೆಯತಕ್ಕಂಥದ್ದು ಗಮ್ಯ. ಇವೆಲ್ಲ ಕೂಡ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೂ ವಿರುದ್ಧವಾಗಿದೆ. ಆದ್ದರಿಂದ ಏನಾಗಿದೆ? ನಾವು ಹೇಳೋದಲ್ಲ, ಅಸ್ಮದುಕ್ತಯೇ ವಿಭಾಗ. ಯಾವುದು? ಸವಿಶೇಷ ಶ್ರುತಿ ಮತ್ತೆ ನಿರ್ವಿಶೇಷ ಶ್ರುತಿಯನ್ನ ಹೇಗೆ ನಾವು ವಿಭಾಗ ಮಾಡಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಇಲ್ಲಿಯವರೆಗೂ ಕೂಡ
ಉಭಯಲಿಂಗಾಧಿಕರಣದಲ್ಲಿ ನಾವು ಏನೊಂದು ವಿಭಾಗವನ್ನ ತೋರಿಸಿಕೊಟ್ಟು ಹೇಳಿದ್ದೆವೋ, ಯಾವುದು ಆಕಾರ, ಒಂದು ಆಕಾರವನ್ನು ಉಳ್ಳ ಶ್ರುತಿಗಳು ಅಂದ್ರೆ ಆಕಾರವನ್ನು ಹೇಳತಕ್ಕಂಥ ಶ್ರುತಿಗಳು, ಆಕಾರವನ್ನು ಹೇಳದೆ ಇರತಕ್ಕಂಥ ನಿರಾಕಾರ ಶ್ರುತಿಗಳು, ಇವೆರಡಕ್ಕೂ ಕೂಡ ನಾವು ಹೇಗೆ ವಿಭಾಗ ಮಾಡಿ ತಿಳಿಸಿಕೊಟ್ಟಿದ್ದವೋ ಎರಡನ್ನೂ ಕೂಡ ಅದು ಯುಕ್ತ ತರಹ. ನೀವು ಹೇಳಿದ್ರಿ ಏನೋ ನೀವು ಒಂದು ಅದಕ್ಕೆಲ್ಲ ಆ ಒಂದು ತರ್ಕ ಉಪಯೋಗಿಸೋದು ಮಾಡಿದ್ದ ಹೇಳಿದ್ರಿ. ಆದ್ರೆ ನಮ್ಮದು ಯುಕ್ತ ತರ ಅಂದ್ರೆ ನೀವು ಹೇಳಿದ್ದಕ್ಕಿಂತಲೂ ಕೂಡ ಹೆಚ್ಚು ಯುಕ್ತವಾಗಿದೆ. ಯುಕ್ತ ತರ ಎರಡಿದೆಯಲ್ಲ, ನೀವು ಹೇಳಿದ್ದೊಂದು ನಾವು ಹೇಳಿದ್ದು ತರ ಅದೇನು, ಎರಡರಲ್ಲಿ ಒಂದು, ಅದು ಯುಕ್ತ ತರ ಹೆಚ್ಚು ಯುಕ್ತವಾಗಿದೆ ಅಂತಕ್ಕಂಥದ್ದು ಈ ದೀರ್ಘವಾಗಿ ವಿಚಾರ ಮಾಡಿ ಇಲ್ಲಿ ಈ ಒಂದು ಬ್ರಹ್ಮದ ಒಂದು ಲಕ್ಷಣವನ್ನ ಸಿದ್ಧ ಮಾಡಿ ತೋರಿಸಿದರು. ಇದೆಲ್ಲಿತ್ತು? ಎಲ್ಲ ಕಡೆಯಲ್ಲಿಯೂ ಇತ್ತು. ಮೊಟ್ಟ ಮೊದಲಿಗೆ ತತ್ವ ಸಮನ್ವಯ ಅನ್ನುವ ಸಮನ್ವಯಾಧಿಕರಣದಲ್ಲಿ ವಿಸ್ತಾರವಾಗಿ ಹೇಳಿದ್ದಿಲ್ಲ. ಏನು? ಬ್ರಹ್ಮವು ಯಾವ ವಿಧಿಗೂ ವಿಷಯವಲ್ಲ. ಅಲ್ಲಿ ಏನ್ ಹೇಳಿದ್ದ ಅವನು? ನೋಡಿ ಸ್ವಾಮಿ, ವಿಧಿವಾಕ್ಯ ವಿಧಿ ಒಂದು ಪಕ್ಷ ಇಲ್ಲ ಅಂತ ಆಗಿಬಿಟ್ರೆ ಅದು ವೇದಾಂತಲೇ ಆಗೋದಿಲ್ಲ. ವೇದದಲ್ಲಿ ಎಲ್ಲಿಯೂ ಕೂಡ ವಿಧಿಯನ್ನು ಹೇಳದ ಕೇವಲ ಜ್ಞಾನ ರೂಪವಾದ ಯಾವ ಭಾಗವೂ ಇಲ್ಲ. ಕ್ವಚಿದಪಿ ವೇದವಾಕ್ಯಾನ ವಿಧಿ ಸಂಸ್ಪರ್ಶ ಮಂತರೇಣ ಅರ್ಥವತ್ತ ದೃಷ್ಟ ಉಪಪನ್ನವ. ಪೂರ್ವಪಕ್ಷದಲ್ಲಿ ಹೇಳಿದ್ದ, ಏನು ಹೇಳಿದ್ದಲ್ಲ, ಗರ್ಜಿಸಿಬಿಟ್ಟಿದ್ದ. ಅದಕ್ಕೆಲ್ಲವನ್ನೂ ಕೂಡ ಅಲ್ಲಿ ಆ ಸಮಾಧಾನವನ್ನು ಅಲ್ಲಿಯೂ ಕೂಡ ಇದನ್ನೇ ಹೇಳಿದ್ದು. ಏನು? ಅವಗತಿ ನಿಷ್ಠಾನ್ಯೇವ ಬ್ರಹ್ಮಪರಾಣಿ ವಾಕ್ಯಾನಿ. ಬ್ರಹ್ಮಪರ ಅವಗತಿ ನಿಷ್ಠ ಅಷ್ಟೇಪ, ಯಾವ ವಿಧಿಯೂ ಇಲ್ಲ, ನಿಷೇಧವೂ ಇಲ್ಲ, ಎಂಥದ್ದು ಇಲ್ಲ. ಒಂದ್ಸಾರಿ ಅವಗತಿ ಅಂದ್ರೆ ಮುಗಿದಾಯ್ತದು ಅಂತ ಹೇಳಿ ಮೊಟ್ಟ ಮೊದಲು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಉಪಕ್ರಮಿಸಿದಾಗಲೂ ಕೂಡ ಈ ಜಿಜ್ಞಾಸ ಅಂತ ಅನ್ಬೇಕಾದ್ರೆ ಏನದು? ಜ್ಞಾತುಂ ಇಚ್ಛಾ ಜಿಜ್ಞಾಸ. ಈ ಇಚ್ಛೆಯನ್ನು ಹೇಳತಕ್ಕಂಥ ಪದ ಜಿಜ್ಞಾಸ ಅಂತಕ್ಕಂಥ ತಾನೆ. ಜ್ಞಾತುಂ ಇಚ್ಛಾ ಜಿಜ್ಞಾಸ. ಇಂತಹ ವಾಕ್ಯಗಳಿಗೆ ಏನಂತ ಹೇಳ್ತಾರೆ ಸಂಸ್ಕೃತ ವ್ಯಾಕರಣದಲ್ಲಿ? ಸನ್ನಂತ ವಾಕ್ಯಗಳು. ಸನ್ನಂತ ವಾಕ್ಯಗಳು, ಸನ್ ಅಂತಕ್ಕಂಥದ್ದು ಇದು ಸನ್ನಂತ ಅಂತ ಹೇಳಿದ್ರು. ಈ ಸನ್ನಂತ ವಾಕ್ಯಗಳು ಸನ್ವಾಕ್ಯಾಯ ಇಚ್ಛಾಯ ಕರ್ಮ ಅವಗತಿ ಪರ್ಯಂತಂ ಜ್ಞಾನಂ. ಅಲ್ಲಿಯವರೆಗೆ ಜ್ಞಾನ, ಅಲ್ಲಿ ಅವಗತಿ ಆದ್ಮೇಲೆ ಮುಗಿದೈತೆ ಇಷ್ಟ ಅಲ್ಲ ಅಂತ ಹೇಳಿ, ಅವಗತಿ ಅಂತ ಆದ್ಮೇಲೆ ಬೇರೆ ಯಾವುದು ಕೂಡ ತಿಳಿಯಲ್ಪಡತಕ್ಕಂಥದ್ದು ಇರುವುದಿಲ್ಲ. ಎಲ್ಲೋ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಒಂದು ಸಾರಿ ವಿಜ್ಞಾತೆ ಅರಿವು ಅಂತ ಆದ್ಮೇಲೆ ಇನ್ನೂ ತಿಳ್ಕೊಳ್ಬೇಕಾದದ್ದು ಏನೂ ಇಲ್ಲ. ಏನು? ಕಾರ್ಯವಿಧಾನ ಮತ್ತೊಂದು ಯಾವುದು ಇಲ್ಲ. ಅದು ಯಾವುದು ಅಂತ ಕೇಳಿದಾಗ ಮುಂಡಕೋಪನಿಷತ್ತು ಪ್ರಾರಂಭವಾಗಿದೆ. ಬನ್ನಿ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ಉಪನಿಷತ್ತುಗಳಲ್ಲಿ ಇದೇ ತಾತ್ಪರ್ಯವನ್ನು ಹೇಳಿದೆ. ಅದನ್ನೇ ಬಾದರಾಯಣರು ಈ ಉಭಯಲಿಂಗಾಧಿಕರಣದಲ್ಲಿ ಹೇಳಿದ್ದಾರೆ. ಅದನ್ನು ವಿಸ್ತಾರವಾಗಿ ಆಚಾರ್ಯರು ತಮ್ಮ ಭಾಷೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಉಭಯಲಿಂಗಾಧಿಕರಣ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದ ಅಧಿಕರಣ. ಮತ್ತು ಇನ್ನೊಂದು ಏನಾಗಿದೆ ಅಂದ್ರೆ, ಈ ಉಭಯಲಿಂಗಾಧಿಕರಣ ಬಹಳ ಮಟ್ಟಿಗೆ ಈ ಚರ್ಚೆಗೂ ವಿಷಯವಾಗಿದೆ. ಸಾಮಾನ್ಯವಾಗಿ ಈ ಕೆಲವು ಸುಮ್ಮನೆ ಚರ್ಚಾ ಭಾಗ ಇದೆಯಲ್ಲ ನೋಡಿ, ಯಾವುದೋ ತರ್ಕ ಭಾಗ, ವಾಕ್ಯಾರ್ಥ ಅಂತ. ವಾಕ್ಯಾರ್ಥ ಅಂತ ಅನ್ನೋದ್ರಲ್ಲಿ ಅದೇನೂ ನಿರ್ಣಯವಾಗೋದಿಲ್ಲ. ಅದೇನೋ ಅವ್ರ ಪ್ರತಿಭೆ ಇರುತ್ತೆ. ಏನು ನಿರರ್ಗಳವಾಗಿ ಒಳ್ಳೆ ಸಂಸ್ಕೃತ ಭಾಷೆ
ಸೊಗಸಾದ ಭಾಷೆ ಮಾತಾಡ್ತಾ ಇರ್ತಾರೆ, ಕೇಳೋದಕ್ಕೆ ಆನಂದವಾಗಿರುತ್ತೆ ಅಷ್ಟೇ. ಹಾಗೆ ಸಂಗೀತ ಒಂದು ಚೆನ್ನಾಗಿ ಸಂಗೀತ ಕೇಳೋಕೆ ಆನಂದವಾಗಿರುತ್ತೋ ಹಾಗೆ ಆ ಒಂದು ಆ ಪದ ಪುಂಜಗಳು ವಾಕ್ಯ ಜೋಡಣೆಲ್ಲ ಮಾಡಿ ಹೇಳ್ತಾರಲ್ಲ, ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಷ್ಟೇ. ಏನೂ ನಿರ್ಧಾರವಾಗೋದಿಲ್ಲ. ಟೈಮ್ ಇರುತ್ತೆ, ಏನೋ ಮಾಡ್ತಾರೆ, ಅವ್ರಿಗೆ ಗೌರವ ಸೂಚಿಸ್ತಾರೆ, ತಗೊಳ್ತಾರೆ, ಹೋಗ್ತಾರೆ. ಅಲ್ಲಿ ಬಹಳವಾಗಿ ವಿಚಾರಕ್ಕೆ ಒಳಪಡತಕ್ಕಂಥ ಅಧಿಕರಣವೂ ಕೂಡ ಇದಾಗಿದೆ. ಯಾವುದು? ಉಭಯ ಲಿಂಗಾಧಿಕರಣ. ನೋಡಿ, ಈ ವಾಕ್ಯಕ್ಕೆ ಏನು ಅರ್ಥ, ಇದು ಹೀಗೆ ಹಾಗೆ ತರ್ಕ ವಿಚಾರ, ಹೀಗೆ ಬರೀ ತರ್ಕ ಮೀಮಾಂಸೆ ಇದು ನಿಂತ್ಕೊಂಡು ಮಾಡ್ತಾ ಇರ್ತಾರೆ. ಅದು ಯಾವುದು ಹಿಂದೆ ಇಲ್ಲಿ ಕೇವಲ ಭಾಷ್ಯ ಭಾಗವನ್ನು ನಾವು ನೋಡಿದ್ವಿ ಅಷ್ಟೇ, ಹೌದ್ ತಾನೆ? ಇದು ಏನಾಗಿದೆ, ನಮಗೆ ಇದಮಿತ್ತಂ ಎನ್ನುವ ಜ್ಞಾನವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಇದು ಬಹಳ ಮುಖ್ಯವಾದ ಅಧಿಕರಣ. ಇನ್ನು ಮುಂದೆ ಬರುತ್ತಲ್ಲ ಒಂದು 4-5 ಅಧಿಕರಣಗಳು ಕೂಡ ಅತ್ಯಂತ ಮುಖ್ಯವಾದವು. ಮತ್ತೆ ಆಚಾರ್ಯರ ಒಂದು ಪಾಂಡ್ಯ ಅಂತ ಹೇಳಕ್ಕಾಗೋದಿಲ್ಲ, ಜ್ಞಾನ, ಮತ್ತೆ ಅವರ ಭಾಷ್ಯಂ ಪ್ರಸನ್ನ ಗಂಭೀರಂ ಅಂತ ಹೇಳ್ತಾರಲ್ಲ ಯಾರು? ಪದ್ಮಪಾದರು, ವಾಚಸ್ಪತಿ ಮಿಶ್ರ ಹೇಳ್ತಕ್ಕಂಥ ಮಾತಿದು. ಭಾಷ್ಯಂ ಪ್ರಸನ್ನ ಗಂಭೀರಂ ತತ್ಪ್ರಣೀತಂ ವಿಭಜ್ಯತೆ. ಅಂತಹದ್ದು ಏನಂತ ಗಾಂಭೀರ್ಯ, ಪ್ರಸನ್ನತೆ ಏನು ಅಂತಕ್ಕಂಥದ್ದೆಲ್ಲ ಈ ಒಂದು ಮುಂದಿನ ಒಂದು 4 ಅಧಿಕರಣದಲ್ಲಿ ನಮಗೆ ವ್ಯಕ್ತವಾಗುತ್ತೆ. ಆಚಾರದ ಒಂದು ಭಾಷೆ ಅದರ ಅದ್ಭುತವಾಗಿದೆ. ಎಲ್ಲವೂ ಕೂಡ ಬ್ರಹ್ಮಪರವಾದ, ಪ್ರಪಂಚಕ್ಕೂ ಬ್ರಹ್ಮ ಜೀವ ಏನಿದೆ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ಸೊಗಸಾಗಿ ವಿಚಾರ ಮಾಡಿದ್ದಾರೆ. ಈ ಮುಂದಿನ ಒಂದು ಅಧಿಕರಣ ಪ್ರಕೃತೈತಾವತ್ವಾಧಿಕರಣ ಅಂತಕ್ಕಂಥದ್ದು, ಅದು ಬಹಳ ಮುಖ್ಯವಾದದ್ದು. ಎಲ್ಲ ವಿಧಿ ನಿಷೇಧಗಳು ಏನಾಗುತ್ತೆ, ಬ್ರಹ್ಮದಲ್ಲೇ ಪರಿವರ್ತನವಾಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಭಾಗ ಅದು. ಅದನ್ನ ಮುಂದಿನ ಭಾಗದಲ್ಲಿ ನೋಡುವ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.